ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಗೆ ಸುಮ್ಮನೆ ಹೊರಗಡೆ ಕೂತಿದ್ದೀನಿ. ಸೊ ನಮ್ಮ ಭಾವ ಎಲ್ಲೋ ಹೋಗಿದ್ರು ಇವಾಗ. ನಮ್ಮ ಭಾವ ಅಲ್ಲ, ಯಾರೋ ಬೇರೆಯವರು. ಸೊ ನಂದು ನನ್ನ ಮಗಂದು ಊಟ ಮುಗೀತು ನೋಡಿ. ಇಲ್ಲಿದ್ದಾನೆ, ಅವನ್ನ ಕರ್ಕೊಂಡು ವಾಕ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ನನ್ನ ತಂಗಿ. ಸೊ ಎಲ್ಲರೂ ವಾಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನಂತ ಹೇಳಿದ್ರೆ ಮೂನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಿ. ಸಿ ಹೌ ಮೂನ್ ಇಸ್ ಸೊ ಬ್ರೈಟ್. ಕಾಣಿಸ್ತಿಲ್ಲ ಅಲ್ಲ, ಒಂದು ನಿಮಿಷ. ಸಿ ಇದು ಮೂನ್ ಆ್ಯಕ್ಚುಲಿ ನನ್ನಲ್ಲಿ ಕ್ಲಾರಿಟಿ ಕರೆಕ್ಟಾಗಿಲ್ಲ ಫೋನಲ್ಲಿ. ಸೊ ಹಂಗೆ ಕಾಣ್ತಾ ಇಲ್ಲ ನೋಡಿ, ಎಷ್ಟು ಬ್ರೈಟಾಗಿ ಬಂದಿದೆ ಗೊತ್ತಾ, ಸಖತ್ತಾಗಿದೆ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇದು ನನ್ನ ವೆಡ್ನೆಸ್ಡೇ ವ್ಲಾಗ್. ಸೊ ಬೇಗ ಇದೆ, ಸ್ವಲ್ಪ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಟೈಮ್ ಬಂದು 6:30. ನಮ್ಮ ಗುಂಡು ನೋಡಿ ಏನು ಮಾಡ್ತಿದ್ದಾನೆ. ಹಾಯ್ ಬಾಯ್ ಅಷ್ಟೇ. ಒಂದು ಸಖತ್ತಿದೆ ವೆದರ್ ಅಂತ, ಫುಲ್ ಕೂಲಾಗಿದೆ ಗೊತ್ತಾ. ಒಳಗಡೆ ನಮ್ಮ ಮನೆಯಲ್ಲಿ ಬೆಂಕಿ ಹತ್ಕೊಳಂಗಾಗುತ್ತೆ, ಯಾಕಂದರೆ ಅಷ್ಟು ಹಬೆ ಅಂತಾರೆ. ಸೊ ಹಂಗೆ. ಸೊ ಹೊರಗಡೆ ಬಂದರೆ ಜಸ್ಟ್ ಕೂಲ್. ಸೊ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಡೆಫಿನೆಟ್ಲಿ ಬಿಲ್ಡು. ಮತ್ತು ನನಗೆ ಇವತ್ತು ಡ್ರೀಮ್ಸಲ್ಲಿ ಆಲ್ಮೋಸ್ಟ್ ಡೆತ್ ಆಗಿರೋರೇ ಬಂದಿದ್ದಾರೆ ಗೊತ್ತಾ. ನನಗಂತೂ ಸೀರಿಯಸ್ಲಿ ನಂಗೆ ಅದಕ್ಕೆ ಯಾಕೋ ಎಚ್ಚರನೇ ಆಗ್ತಿಲ್ಲ. ಬೆಳಗ್ಗೆ 6 ಎದ್ದೇಳ್ಬೇಕು ನಾನು, ಮತ್ತು ನನಗೆ ಎಚ್ಚರನೇ ಆಗ್ತಿಲ್ಲ. ಏನಕ್ಕೆಂದರೆ ಫುಲ್ ನಾನು ಯಾವುದೋ ಒಂದು ಸ್ಮಶಾನಾಗ ಹೋಗಿ ಅಲ್ಲಿ ಎಷ್ಟೊಂದು ಹೆಣಗಳನ್ನೆಲ್ಲ ದಫನ್ ಮಾಡ್ತಾರದು. ಥೂ, ಈ ಥರ ಎಲ್ಲ ನಂಗೆ ಕಲಿಸ್ಬಿಳ್ತು ಬೆಳಗ್ಗೆ. ಐ ವಾಸ್ ಲೈಕ್ ಇದೆಲ್ಲ ಯಾಕೆ ನಂಗೆ ಬರ್ತಿದೆ ಅಂತ. ಸೊ ಆಮೇಲೆ ನಾವು ನಮ್ಮ ಭಾವ ಮ್ಯಾಂಗೋ ತೊಗೊಳ್ಳೋಣ ಮತ್ತು ಪಾಪುಗೆ ಫ್ರೂಟ್ಸ್ ತೊಗೊಳ್ಳೋಣ ಅಂತ ತೊಗೊಂಡು ಸೀದಾ ನಾನು ಹೊರಟೆ. ಅಷ್ಟೊಳಗೆ ನಮ್ಮ ಭಾವ ಅರ್ಧ ದಾರಿಗೆ ಹೋಗಿ 2 ಗಂಟೆ ರೆಡಿ ಮಾಡ್ಬಿಟ್ಟು ಬರ್ಕೊಂಡ್ರೆ गाना लड्डू ಸೊ ನೆನ್ನೆ ನನ್ನ ತಂಗಿ ತೊಗೊಬಂದಿದ್ದು ವಾಟರ್ಮೆಲನ್. ಸೊ ಅದು ಏನು ಹೇಳ್ತಾರೆ, ನಾನು ತಿಂದಿರಲಿಲ್ಲ, ಇವಾಗ ತಿನ್ನಬೇಕು. ಸೊ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಕಟ್ ಮಾಡಿ ಇಟ್ಕೊಂಡೆ. ಅಯ್ಯೋ ಇದು ಇಟ್ಬಿಡೋಣ, ಸಾಕು ನನಗೆ ಇದೆಲ್ಲಾನು ನನಗೆ. ಸೊ ಊಟ ಮಾಡಿಲ್ಲ, ಬಂದ ತಕ್ಷಣ ಸ್ವಲ್ಪ ಸ್ವೀಟ್. ತಂದೆ ನಾನು ಊಟ ಮಾಡ್ತಾವನಿ. ಸೊ ನಮ್ಮ ಮಾವ ಊರಿಂದ ಚಿಕನ್ ತೊಗೊಬಂದಿದ್ರು ಇವತ್ತು ಅವ್ರ ಮನೇಲಿ ಹಬ್ಬ. ನೋಡಿ ಫೈಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ. ನಮ್ಮ ಅಕ್ಕ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಯ್ತಾಳೆ ಯಾವಾಗಲೂ. ನಮ್ಮ ಭಾವ ಪಾಪಚ್ಚ, ನಮ್ಮಪ್ಪ ಕೇಳಿಸ್ಕೊಡ್ತು ಗಾಯ್ಸ್. ಇವನು ಹಬ್ಬ ಗೊಮಟೇಶ್ವರ ರೆಡಿ ಆಗ್ತಿದ್ದಾನೆ. ಇವನು ತೋರಿಸ್ಲೇಬಾರ್ದು, ನನ್ನ ಚಾನಲ್ನಿಂದ ಎತ್ತಾಕ್ಬಿಡ್ತಾರೆ. ತಗೊಳ್ಳಿ. ಸೊ ಇವಾಗ ನನ್ನ ಮುಖ ತೊಗೊಬರ್ತೀನಿ. ಸೊ ಮೌನೇನು ಬಂದಿದೆ. ನಾವು ಫಸ್ಟ್ ಸೀಸನ್ನಲ್ಲಿ ಸಮ್ಮರ್ ಸೀಸನ್ನಲ್ಲಿ ನಾವು ಫಸ್ಟ್ ಮಾಡ್ತಾ ಇರೋದು. ಮಿಲ್ಕ್ ಶೇಕ್ ಫ್ರಮ್ ಮೀ. ನಂದು ಮ್ಯಾಂಗೋ ಮಿಕ್ಸ್ ನನಗೆ ಅಷ್ಟೊತ್ತಿತ್ತಂತ ನಮ್ಮ ಅಕ್ಕ ಮಾಡಿಕೊಟ್ಟಿದ್ದು. ಇವನು ನೋಡಿ ಆಗಲೇ ಕೈ ಹಾಕ್ತಿದ್ದಾನೆ.
ನನಗಂತೂ ಹಶ್ವು ಆದರೆ ನಾನಾಗಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಅದರಿಂದ ಏನೋ ಮುಕ್ತಿ ಸಿಗಲಿ ಅಂತ ನಮ್ಮ ಅಕ್ಕ ಮಾಡಿಕೊಟ್ಟಿರೋದು. ಇವನಿಗೆ ಬೇಕಂತೆ, ಇವನಿಗೆ ನಂದು ನೋಡ ನಂದು ಕಣೋ. ನನ್ನ ತಂಗಿ ಮತ್ತು ಪಕ್ಕದ ಮನೆ ಕಿರಿಕೇರ ಮಾಡೋದ್ರಲ್ಲಿ ಬ್ಯುಸಿ. ನನ್ನ ಮಗ ಅವನದಪ್ಪ ಫಿಟ್, ಅವನೇ ಇಲ್ಲಿಗೆಲ್ಲ ಪೌಡ್ರ್ ಹಾಕೋತಾ ಇದ್ದಾನೆ. ಚಡ್ಡಿನೇ ಹಾಕಲ್ಲ ಅವನು. ಸೊ ಆಮೇಲೆ ಸ್ವಲ್ಪ ನಾನು ಮಲ್ಕೊಂಡು ಪೋಸ್ ಕೊಡೋಣ ಅಂದ್ಕೊಂಡು ಹಾಗೆ ಬಿತ್ಕೊಂಡಿದ್ದೆ. ಬಿಕಾಸ್ ಆಲ್ಮೋಸ್ಟ್ 5:30 ಏನೋ ಆಗಿತ್ತಂತ ಅನಿಸುತ್ತೆ. ನನಗಂತೂ ಫುಲ್ ನಿದ್ದೆ ಬರ್ತಾ ಇರುತ್ತೆ. ಆಫ್ಟರ್ನೂನ್ ಒಂದು ನಿದ್ದೆ ಮ್ಯಾಂಡೇಟ್ರಿ ಯಾವಾಗಲೂ. ನಾನು ಮಲ್ಕೊಂಡ್ರೆ ನಂಗೆ ಸ್ವಲ್ಪ ಪೀಸ್ ಸಿಗ್ತದೆ ಅಂತ. ಮಳೆ ನೋಡಿ, ಫುಲ್ ಮಳೆ. ನೋಡ್ಕತ್ತೆ ಅವ್ನು ನೋಡ್ಬೇಕಂತೆ ಇವನೊಬ್ಬ. ಸೊ ಪವರ್ ಕೂಡ ಹೋಯಿತು. ಆಮೇಲೆ ನಾವು ತಂದು ಚಿಕನೆಲ್ಲ ಹಂಗೆ ಬಿದ್ದಿತ್ತು. ಆಮೇಲೆ ಆಲ್ಮೋಸ್ಟ್ 9:45 ಟೈಮ್ ಆಗೋಗಿತ್ತು. ಮಳೆ ನೋಡ್ಕೊಂಡು ಕೂತಿದ್ವಿ. ಇದಾಗ್ತೀನಿ ನನ್ನ ವ್ಲಾಗ.